ಕನಕಪುರ ಪೂಜ್ಯ ಶ್ರೀ ಕರಿಯಪ್ಪನವರ 125ನೇ ಜನ್ಮದಿನದ ವರ್ಷಾಚರಣೆ ಮತ್ತು 45ನೇ ಪುಣ್ಯಸ್ಮರಣೆ ಪ್ರಯುಕ್ತ ಆರ್ಎಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಎಸ್ ಕರಿಯಪ್ಪ ಮೆಮೋರಿಯಲ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆರ್ಎಸ್ ಸಂಸ್ಥೆಯ ಆವರಣದಲ್ಲಿ ದಿನಾಂಕ 7/3/2025 ಶುಕ್ರವಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಆರ್ಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಂಠೂರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಅರ್ಬನ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾದ ಕಬ್ಬಾಳೇಗೌಡ, ನಗರಸಭೆ ಸದಸ್ಯರಾದ ಸ್ಟುಡಿಯೋ ಚಂದ್ರು, ಕುಮಾರಸ್ವಾಮಿ ಮತ್ತು ಆರ್ಎಸ್ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ದರು. ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ನಿಮ್ಮೆಲ್ಲರ ಘನ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ಎಚ್ ಕೆ ಶ್ರೀಕಂಠೂರ್ ಸರ್ ಅವರಿಗೆ ಕ್ರಿಕೆಟ್ ಇವತ್ತು ಉದ್ಘಾಟನೆ ಆಗಿದೆ. ನಾವು ಚಿಂತನೆ ಏನು ಈ ಕನಕನಹಳ್ಳಿಯನ್ನು ಕನಕಪುರ ಮಾಡಿದ್ರು, ಕರಿಯಪ್ಪನವರು ಬಹುಶಃ 56 ವರ್ಷದ ಅವರ ದುಡಿಮೆ, ತ್ಯಾಗ, ಸೇವೆಯಿಂದ ಬಂದಿದೆ. ಇವತ್ತು ಏಪ್ರಿಲ್ 4ನೇ ತಾರೀಕು ಅವ್ರಿಗೆ 125ನೇ ವರ್ಷದ ಹುಟ್ಟುಹಬ್ಬ. ನಮ್ಮ ಆರ್ಎಸ್ ಎಲ್ಲ ಆಡಳಿತ ಮಂಡಳಿ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಈ 125ನೇ ವರ್ಷದ ಅವರ ಹುಟ್ಟುಹಬ್ಬವನ್ನು ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುವಂತೆ ನಾವು ಹೆಚ್ಚಿನ ರೀತಿಯಲ್ಲಿ ಪೂರ್ವಕವಾದ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮಾಡಬೇಕು ಅಂತ ಒಂದು ಚಿಂತನೆ. ಆ ಸಮಯದಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದಾಗ ಈ ಏನು ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರಿದ್ದಾರೆ ಇವರಿಂದ ಸಲಹೆ ಬಂತು, ನಾವು ಕೂಡ ಒಂದು ಫ್ಲಡ್ ಲೈಟ್ ಕ್ರಿಕೆಟ್ ಟೂರ್ನಮೆಂಟನ್ನು ಕರಿಯಪ್ಪನವರ ಒಂದು ಜ್ಞಾಪಕಾರ್ಥವಾಗಿ ನಾವು ಮಾಡಬೇಕು ಅಂತ ನನಗೆ ಹೇಳಿದ್ರು. ನಾನು ಸುಲಭವಾಗಿ ಒಪ್ಕೊಂಡೆ. ಅವ್ರು ಮಾಡ್ತೀನಿ ಅಂದರೆ ಬೇಡ ಅನ್ನೋಂಗಿಲ್ವಲ್ಲ, ಸುಲಭವಾಗಿ ಒಪ್ಕೊಂಡೆ. ಆಮೇಲೆ ನೆಕ್ಸ್ಟ್ ಬಡ್ಜೆಟ್ ತಂದ್ರು. ಅದು ಆಮೇಲೆ ಬಡ್ಜೆಟ್ ನೋಡಿದ್ರೆ 10 ಲಕ್ಷ ರೂಪಾಯಿ ಬಡ್ಜೆಟ್ ತಂದರು. ನಾನೊಬ್ಬ ಅಧ್ಯಕ್ಷ ಆಗಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ ಲೆಕ್ಕಾಚಾರ ಸಂಸ್ಥೆಗೆ ಹೊರೆ ಆಗ್ತದಕ್ಕೆ. ಏನರಪ್ಪ ನೀವು ಮಾಡ್ತಾ ಇರೋದೇನೋ ಒಪ್ಕೊಳ್ತೀನಿ, ಈ 10 ಲಕ್ಷ ರೂಪಾಯಿ ಎಲ್ಲಪ್ಪ ನಾನು ತರೋದು ಸಂಸ್ಥೆಯಿಂದ ದುಡ್ಡು ಹಾಕೋದು ಕಷ್ಟ ಅಂತಲೇ ಹೇಳಿದೆ. ಪಾಪ ಅವ್ರು ಇವತ್ತು ಅಪ್ರಿಷಿಯೇಟ್ ಮಾಡ್ತೀನಿ. ಅದರಲ್ಲಿ ಪ್ರಸಾದ್, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಕುಮಾರಸ್ವಾಮಿ ಅವರೇ, ನವೀನ್ ಅವರೇ, ಆಮೇಲೆ ನಮ್ಮ ಸುಧಾಕರು, ಆಮೇಲೆ ಸಾಗರು, ಆಮೇಲೆ ಎಲ್ಲರೂ ಮದುವೆಗಿದ್ದು ಎಲ್ಲರೂ ಆ ಒಂದು ಯಂಗರ್ ಜನರೇಷನ್ ಈ RES ಅಲ್ಲಿ ಇವತ್ತೊಂದು ದಿವಸ ಇವತ್ತಿನ ಅವಶ್ಯಕತೆಗೆ ಸಂಸ್ಥೆ ಚಿಂತನೆ ಮಾಡುವಂಥ ಒಂದು ಹೊಸ ಗುಂಪಿದು ಇನ್ನೂ ಅವರೇ ಅವರ ಜೊತೆ. ಹಾಗಾಗಿ ಅವರದ್ದು ಇಲ್ಲ ನಾವೇ ಮಾಡ್ತೀವಿ, ನಿಮ್ಗೆ ಹೊರೆ ಮಾಡಲ್ಲ, ಸಂಸ್ಥೆಗೆ ಹೊರೆ ಮಾಡಲ್ಲ, ಎಲ್ಲರೂ ವಿಶ್ವಾಸ ತಗೊಂಡು ನಾವು ಟೂರ್ನಿಮೆಂಟ್ ಮಾಡ್ತೀವಿ ಅಂದರು. ಆಮೇಲೆ ನೆಕ್ಸ್ಟ್ ನೋಡ್ತಾ ಇದ್ದೆ ಅವರು ಭಾರಿ ಆ್ಯಕ್ಟಿವ್ ಆಗೆಲ್ಲ ಓಡಾಡ್ಕೊಂಡು ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ನೋಡಿದಾಗ ಕೊನೆಗೆ 10 ಲಕ್ಷ ರೂಪಾಯಿ ಮಾಡೇ ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಉಳಿದ್ರೆ ಏಪ್ರಿಲ್ 4ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೂ ಉಳಿದು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ತುಂಬ ಖುಷಿ ಆಯಿತು. ನಾನು ಮೊದಲನೇದಾಗಿ ಅವ್ರಿಗೆ ಸಂಸ್ಥೆ ಅಧ್ಯಕ್ಷರಾಗಿ ನಿಮ್ಮಂಥ ಅವರ ಉರುಪು ಹುಮ್ಮಸ್ಸು, ಈ ಕರಿಯಪ್ಪನವ್ರ ಬಗ್ಗೆ ಇರುವ ಗೌರವ, ಇದನ್ನ ನನ್ನ ಮುಂದೆ ಇದ್ರೆ ಬಹುಶಃ ನನಗೂ ಹೆಚ್ಚಿನ ಮಟ್ಟದಲ್ಲಿ ಸ್ಫೂರ್ತಿ ಈ ಸಂಸ್ಥೆ ದುಡಿಯೋದಕ್ಕೆ ನನಗೆ ಬರ್ತದೆ. ನಿಮ್ಮಂಥವ್ರ ಶಕ್ತಿ ನನಗೆ ಬೇಕಾಗಿದೆ ಈ ಸಂಸ್ಥೆಯಲ್ಲಿ ದುಡಿಯೋಕ್ಕೆ ಅಂತ ಹೇಳ್ತಾ ನಾನು ಹೇಳೋದಿಷ್ಟೇ. ಕರಿಯಪ್ಪನವ್ರ ಬಗ್ಗೆ 125ನೇ ವರ್ಷದ ಏನು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಇದು ಈ ಕರಿಯಪ್ಪನವ್ರ ಸಂಸ್ಥೆಗೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಅಲ್ಲ, ಬಹುಶಃ ಈ ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಗೌರವವನ್ನು ಅರ್ಪಿಸ್ಬೇಕು. ಒಂದಲ್ಲ ಒಂದು ರೀತಿ ವಿದ್ಯಾವಂತರಾಗವ್ರೆ, ಕನಕನಹಳ್ಳಿ ಕನಕಪುರ ಮಾಡವ್ರೆ, ಕನಕಪುರದ ಹಿರಿಮೆಯನ್ನ ಮೇಲೆತ್ಕೋಗವ್ರೆ, ಲಕ್ಷಾಂತರ ಜನಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಮಾಡವ್ರೆ, ಲಕ್ಷಾಂತರ ಜನಕ್ಕೆ ವಿದ್ಯಾವಂತರು ಮಾಡವ್ರೆ ಅಂದ್ರೆ ಕರಿಯಪ್ಪನವರು. ಯಾವುದೇ ಕನಕಪುರ ತಾಲೂಕು ಒಂದು ಮನೆ ನೋಡಿದ್ರು ಆ ಕರಿಯಪ್ಪನವರ ಸೇವೆ ಒಂದು ಚಾಪು ಎಲ್ಲ ಮನೆಗಳಲ್ಲೂ ನಾವು ನೋಡ್ತಾ ಇದೀವಿ. ಆದ್ರೆ ಈಗ 125 ವರ್ಷ ಆಗದೆ, ಕಾಲ ಬದಲಾಗಿದೆ, ವೇಗವಾಗಿ ಓಡ್ತಾ ಇದೆ. ಬಟ್ ಕರಿಯಪ್ಪನವರಂತ ನೆನಪು
ಅವ್ರು ಮಾಡಿದಂಥ ಸೇವೆ, ಅವ್ರು ಕೊಟ್ಟಂಥ ಶಿಸ್ತಿನ ಜೀವನ, ಅವ್ರು ಮಾಡಿದಂಥ ಸಮಾಜ ಸೇವೆ, ಈ ನೆನಪು ಮಾತ್ರ ಹಂತವಾಗಿ ಹೋಗ್ತಾ ಇರ್ಬೇಕು. ನಾನು ಈ ನಮ್ಮ ಎಲ್ಲ ಇವರು ಏನೋ ಡಿಪಾರ್ಟ್ಮೆಂಟಿಂದ ಎಲ್ಲ ಬಂದಿದ್ದ ಹುಡುಗರುಗಳೆಲ್ಲ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ. ನೀವು ಎಷ್ಟು ಚೆನ್ನಾಗಿ ನಮ್ಮ ಕಾಲೇಜಲ್ಲಿ ಓದಿದ್ದೀರ, ಕರಿಯಪ್ಪನವ್ರ ಕಾಲೇಜಲ್ಲಿ ಅಂದರೆ ಮುಕ್ಕಾಲು ಭಾಗ ಕೈ ಎತ್ತೋದ್ರು. ಅಂದರೆ ಒಂದಲ್ಲ ಒಂದು ರೀತಿ ಇವತ್ತೇನಾರು ಇದ್ದರೆ ಎಲ್ಲೋ ಈ ಸಂಸ್ಥೆಯ ಕರಿಯಪ್ಪನವರ ಸೇವೆ ಇವತ್ತು ನಾನು PUC ಇಲ್ಲೇ ಓದದ್ದು. ನಾನು ಇವತ್ತು ಮೈಕ್ ಇಟ್ಕೊಂಡು ನಿಂತ್ಕೊಂಡು ಸಮಾಜದಲ್ಲಿ ನಾನು ಗುರುಸ್ಕೋಬೇಕಾದ್ರೆ ನಾನು 2 ವರ್ಷ ಆ ಕರಿಯಪ್ಪನವ್ರ ಜೊತೆ ಅವ್ರಿದ್ದಾಗ ಅವ್ರ ಜೊತೆಲಿ ನಾನು ಓದಿ ಅವರ ಶಿಸ್ತು, ಅವ್ರ ಸೇವೆಯನ್ನು ನಾನನ್ನು ಮೈಗೂಡಿಸ್ಕೊಂಡು ಇವತ್ತು ನಾನು ವಿದ್ಯಾವಂತನಾಗಿ ನಾನೇನಾದ್ರು ಸೇವೆ ಮಾಡ್ತಾಯಿದ್ದೀನಿ ಅಂತಂದರೆ ಬಹುಶಃ ಕರಿಯಪ್ಪನವರ ಒಂದು ಶಕ್ತಿ ನನ್ನಲ್ಲೂ ಎಲ್ಲೋ ಅಡಗಿರೋದ್ರಿಂದ ನಾನು ಈ ಮಟ್ಟಕ್ಕೆ ಇವತ್ತು ಬೆಳೆದಿದ್ದೀನಿ. ಹಂಗೆ ಇವತ್ತು ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಏಪ್ರಿಲ್ 4ನೇ ತಾರೀಕು ಇದು ಇಡೀ ಕನಕಪುರದಲ್ಲಿ ಒಂದು ಮೆರವಣಿಗೆ, ಒಂದು ಮುಂದಂತ ಮೆರವಣಿಗೆ ಮಾಡಿ ಇವತ್ತು ಏನೋ ಒಂದು ಕಾಂಪ್ಲೆಕ್ಸ್ ಕಟ್ತಾ ಇದ್ದೀವಿ, ಅವ್ರಿಗೇನೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದು 6ನೇ ತಾರೀಕಿಗೆ ಉದ್ಘಾಟನೆ ಆಯ್ತಾ ಇದೆ. ಪ್ರತಿಯೊಬ್ಬರು ಇಲ್ಲಿ ಓದೇ ಇರೋರು ಈ ತಾಲೂಕ್ನವರು ಆ ಒಂದು ಏಪ್ರಿಲ್ 4ನೇ ತಾರೀಕು ಎಲ್ಲ ಅವ್ರಿಗೆ ಗೌರವ ಅರ್ಪಿಸಲು ನಾವೇನು ಮಾಡ್ತಾ ಇದ್ದೀವಿ ಸಂಸ್ಥೆ, ನೀವೆಲ್ಲ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಪತ್ರಿಕಾ ಮಿತ್ರರು ಸಾಕಷ್ಟು ಜನ ಬಂದವರು ನಾನು ಈಗ ನೋಡ್ತಾ ಇದ್ದೀನಿ, ಒಬ್ರಿಗೊಬ್ಬರು ಎಲ್ಲರೂ ಅವ್ರು ನೀವು ಅಷ್ಟೇ ಹೆಚ್ಚಿನ ರೀತಿಯಲ್ಲಿ ಈ ಕರಿಯಪ್ಪನವರ ಈ ಕಾರ್ಯಕ್ರಮದಲ್ಲಿ ನೀವು ತೊಡಸ್ಕೋಬೇಕು. ಬಹುಶಃ ಇನ್ನು ಮುಂದಿನ ಪೀಳಿಗೆ ಕರಿಯಪ್ಪನವ್ರು ಯಾರು, ಅವ್ರ ಸೇವೆ ಏನು, ಅವ್ರ ತತ್ವ ಏನು, ಅವ್ರ ಸಿದ್ಧಾಂತ ಏನು, ಈ ಕರಿಯಪ್ಪನವ್ರು ಅಂತ ಅವ್ರು ಏನು ಕನಕಪುರ ಮಾಡಿದ್ರು ಅನ್ನೋದು ನೆಕ್ಸ್ಟ್ ತಲೆಮಾರಿಗೆ ಹೋಯ್ತಾ ಇರ್ಬೇಕು. ಯಾಕೆಂದರೆ ಯಾರು ಇಲ್ಲಿ ಓದಿದ್ದೀರಾ ನಿಮ್ಗೇನು ಬೇರೆ ದಾರಿ ಇಲ್ಲದೆ ಇಲ್ಲೇ ಓದಿದ್ದು. ಇವತ್ತು 108 ಸಂಸ್ಥೆಗಳು ಬಂದಿವೆ. ಇವತ್ತು ಕನಕಪುರದಿಂದ ಕೋಡೆಯಿಂದ ಹಿಡಿದು ಇವತ್ತು ಬೆಂಗಳೂರಿಗೂ ಸಾಕಷ್ಟು ಸಂಸ್ಥೆಗಳಿವೆ. ಸೊ ಈಗಿನ ತಲೆಮಾರು ಏನು ಇದು ಅವರು ಅವ್ರ ತ್ಯಾಗವನ್ನು ಮಾಡಿದ್ರು, ಇದನ್ನ ನೆನಪಾಗೆ ಹೊಟ್ಟೋಗಬಾರ್ದು. ಇದು ಸ್ಫೂರ್ತಿ ಆಗಬೇಕು ಮುಂದೆ ತಲೆಮಾರಿಗೆ, ಮಕ್ಕಳಿಗೆ, ಈ ಜನಗಳಿಗೆ, ಕನಕಪುರ ತಾಲೂಕಿನ ಜನಗಳು ಅಳಿಸೋಬಾರ್ದು ಅವ್ರ ಹೆಸರು, ಅವ್ರು ಮಾಡಿದಂಥ ಸೇವೆ. ಆ ದೃಷ್ಟಿಯಲ್ಲಿ ಹೆಸರಿಗಷ್ಟೇ ಇದು ಒಂದು ಮೆಮೋರಿಯಲ್ ಕಪ್ಪು. ಆ ದೃಷ್ಟಿಯಲ್ಲಿ ಪುನಃ ಮಗದೊಮ್ಮೆ ಅವ್ರಿಗೆ ನಾನು ನೆನೆಸ್ಕೊಳ್ತಾ ಕೊಡಬೇಕಾಗಿದೆ. ಗೌರವಪೂರ್ವಕವಾಗಿ ಆಟ ಆಡಬೇಕು. ಹಾಗೆ ನೀವು ಸಂಭ್ರಮದಿಂದನೂ ನೀವು ಆಟ ಆಡಬೇಕು. ಹಾಗೆ ಸ್ಪೋರ್ಟ್ಸ್ಮನ್ಶಿಪ್ ಇಟ್ಕೊಂಡು ನೀವು ಆಡಬೇಕು. ನಿಮ್ಮೆಲ್ಲರ ಸಹಕಾರದಿಂದ ಅವ್ರ ಹೆಸರಿಗೆ ಕೀರ್ತಿ ತರುವಂಥ ಒಂದು ಒಳ್ಳೆ ಟೂರ್ನಮೆಂಟ್. ಅವ್ರು ಹೇಳ್ತಾ ಇದ್ರು ಸುಧಾಕರ್ ಹಿಂದೆ ಅಂತೂ ಮಾಡಿಲ್ಲ, ನೀವು ಅವ್ರ ಚಿಂತನೆ ಲೆಕ್ಕ ಹಾಕಬೇಕು. ನೀವು ಅವರು 3 ಶೆಡ್ ಹಾಕೋ ಶುರು ಮಾಡಿದ ಜಾಗದಲ್ಲಿ, ಯಾರೋ ಕೊಟ್ಟಿದ್ದ ಜಾಗದಲ್ಲಿ 3 ಶೆಡ್ ಹಾಕೊಂಡು ಶುರು ಮಾಡಿದವ್ರು ಅವರೇ ಟೀಚರ್ ಆಗಿ. ಬ್ರಿಟಿಷ್ ಆಳ್ತಿದ್ದಾಗ ಮಕ್ಕಳಿಗೆ ವಿದ್ಯೆ ಅನ್ನೋದು ಅರಿವಿಲ್ದಾಗ ಕರ್ಕೊಂಡ್ಬಂದು ಕುಂಡಿಸಿ ಆ ಗಾಂಧಿ ಫಾರಂ ಮೇಲೆ ರಾಗಿ ಭತ್ತ ಬೆಳೆದು ಅಲ್ಲಿ ಹಸುವಿನಲ್ಲಿ ಹಾಲು ಕರ್ಕೊಂಡ್ಬಂದು ಇಲ್ಲಿ ಎಲ್ಲರಿಗೂ ಕರಿಯಪ್ಪನವ್ರು ಆಶ್ರಮ ಮಾಡಿ ವಿದ್ಯಾದಾನವನ್ನು ಮಾಡಿದಂಥ ಮಹಾಪುರುಷ ಅವರು. ಹಾಗಾಗಿ ನಾವು ಈ ಸಂಸ್ಥೆಯನ್ನು ಇನ್ನೂ ಈಗ ನಮ್ಮಲ್ಲಿ ಟೀಮು, ನಮ್ಮ ಏನು ಸಿಬ್ಬಂದಿ ಅವರ ಎಲ್ಲರ ಸಪೋರ್ಟ್ ನಮಗಿದ್ರೆ ಮ್ಯಾನೇಜ್ಮೆಂಟ್ಗೆ, ಇರುವಂಥ ಮ್ಯಾನೇಜ್ಮೆಂಟ್ಗೆ ಬಹುಶಃ ಇದನ್ನು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಮಾಡಬೇಕು. RES ಅಂದರೆ ಇಡೀ 4-5 ಜಿಲ್ಲೆಯಲ್ಲಿ ಕರಿಯಪ್ಪನವ್ರ ಕಾಲೇಜ್ ಅಂದ್ರೇ ಹೆಸರಿತ್ತಂಥದ್ದು. ಅಂಥದ್ದೊಂದು ಸಂಸ್ಥೆ ಮಾಡಬೇಕು ಅಂತ ಗುರಿ ನಮ್ಮೇಲಿದೆ, ಮ್ಯಾನೇಜ್ಮೆಂಟಲ್ಲಿದೆ, ಎಲ್ಲರಲ್ಲೂ ಬರ್ತದೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ, ಈ ಸಾರ್ವಜನಿಕ ಸಹಕಾರ ಅಂತ ಹೇಳಿ ನಾನು ಇದನ್ನು ಈ ಟೂರ್ನಮೆಂಟು ಯಶಸ್ವಿಯಾಗಿ ನಡೀಲಿ, ಒಂದು ಹೆಚ್ಚಿನ ರೀತಿಯ ಗೌರವ ಅರ್ಪಣೆ ಅವ್ರಿಗಾಗಲಿ ಅಂತ ನಾನಾದರೂ ಕೇಳ್ಕೊಂಡು, ಇವತ್ತು ಸಾಕಷ್ಟು ಜನ ಬಂದಿದ್ದೀರಾ, ಒಳ್ಳೆ ಟೂರ್ನಮೆಂಟ್ ಆಗಲಿ. ಮ್ಯಾಚ್ ಶುರು ಮಾಡಿ ಲೇಟ್ ಮಾಡಬೇಡಿ. ಕೇಳಿಕೊಳ್ತಾ ಇದ್ದಾವೆ. ಸ್ಪೋರ್ಟ್ಸ್ ಆಡೋದಿರಲ್ಲ, ಪರವಾಗಿಲ್ಲ. ಮುರುಗೇಶ್ ಅಂತ ಪ್ರೆಸೆಂಟ್ಲಿ ಕರ್ನಾಟಕದಲ್ಲಿ ಲೀಡಿಂಗ್ ಮಾಡ್ತಾರೆ. ಶಾಂತಿ
ಕೆಲವರು ಜೈನ್ಸು ಅವರು ಮತ್ತೆ ಸುಧಾಕರ್ ಸರ್ ಹಾಂ ಸರ್ ಹಾಗೆ ಸರ್ ಹಾಗೆ ಸರ್ ಇಲ್ಲಿ ನೋಡಿ ಎಲ್ಲ ಸರ್ ಮುಂದೆ ನೋಡಿ ಅಣ್ಣ ಹೇಳಿ